ರಾಜ್ಯದಿಂದ ಅವರು ಸಾಗರಕ್ಕೆ ಬಂದು ನನ್ನನ್ನು ಭೇಟಿ ಮಾಡಿದರು. ಅವರ ಮುಖ್ಯವಾಗಿ ಅವರ ಅನಿಸಿಕೆಗಳನ್ನು, ಆತಂಕಗಳನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಈಗಾಗಲೇ ಯೋಗದ ಅಭಿವೃದ್ಧಿಯ ಅನಾಗತ್ಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ 2 ಬಾರಿ ನಾನು ಈ ಹಿಂದೆ ಶಂಕರ್ ಶರ್ಮಾ ಅವರ ಜೊತೆಯಲ್ಲಿ ಕೂಡ ಕರೆದಿದ್ದನ್ನು ಇಲ್ಲಿ ನೆನೆಸಲಿಕ್ಕೆ ಬಯಸ್ತೀನಿ. ಅಲ್ಲಿ ಈಗಲೂ ಕೂಡ ನಿಯಮಬಾಹಿರವಾಗಿ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ಜೋಗ ಆವರಣ ಬರ್ತದೆ. ಅದಕ್ಕೆ ಹಲವು ಅಲ್ಲಿ ಏನೇ ಅಭಿವೃದ್ಧಿ ಮಾಡೋದಾದರೂ ಕೂಡ ಕೆಲವು ನಿಯಮಗಳನ್ನು, ಕಾನೂನುಗಳನ್ನು ಪಾಲಿಸಬೇಕಾಗ್ತದೆ. ಆದರೆ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವೆಲ್ಲ ಸೇರಿಬಿಟ್ಟು ಅಲ್ಲಿ ಯಾವುದೇ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಎಲ್ಲವನ್ನೂ ಗಾಳಿಗೆ ತೂರಿ ತಮ್ಮ ಬೇಕಾಬಿಟ್ಟಿಯಾಗಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಜೋಗದ ಆವರಣ ಈಗ ನಾನು ಹಿಂದೆ ಕೂಡ ಇದನ್ನು ಪ್ರತಿಪಾದನೆ ಮಾಡಿದ್ದೆ. ಅದು ತುಂಬ ಸೂಕ್ಷ್ಮ ಪ್ರದೇಶ. ಅಲ್ಲಿ ಯಾವುದೇ ತರಹದ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಗಳು ನಡೆದರೆ ಅದು ನಾಳೆ ಜಲಮಾತ್ರೆ ಕುಸಿದು ಹೋಗ್ತಕ್ಕಂಥ ಅಪಾಯ ಇದೆ. 2020 ಮಳೆಗಾಲದಲ್ಲೂ ಕೂಡ ಬ್ರಿಟಿಷ್ ಬಂಗ್ಲೆ ಹಿಂಭಾಗದಲ್ಲಿ ಗುಡ್ಡ ಕುಸಿದಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಈ ತರಹದ ಅಭಿವೃದ್ಧಿಗಳು ಬೇಡ. ಸಸ್ಟೈನಬಲ್ ಅಂದರೆ ಸುಸ್ಥಿರವಾದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಇವರು ವಿಶ್ವ ದರ್ಜೆಯ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ವಿಶ್ವ ದರ್ಜೆಯ ಆ ಅನುಕೂಲಕ್ಕೆ ತಕ್ಕಂತೆ ಈಗ 5 ಸ್ಟಾರ್ ಹೋಟ್ಲನ್ನಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. 110-15 ಕೊಠಡಿಯ 5 ಸ್ಟಾರ್ ಹೋಟ್ಲು. ಈಗ ಹಾಲಿ ಇರುವ ಅಲ್ಲಿ PWD ಗೆಸ್ಟ್ ಹೌಸ್ ಇದೆ, ಅದು ತುಂಬ ಅದ್ಭುತವಾಗಿದೆ. 30 ರೂಮ್ ಇದೆ. ಅದು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಬಹಳ ರೀಸೆಂಟಾಗಿ. ಅದನ್ನು ಡೆಮಾಲಿಷ್ ಮಾಡ್ತಾರೆ. ಯಾರು ಹಣ ಖರ್ಚು ಮಾಡ್ತಾ ಇದ್ದಾರೆ, ಯಾರು ಹಣ ಲೂಟಿ ಮಾಡ್ತಾ ಇದ್ದಾರೆ, ಅವರು ಯಾಕೆ ಮಾಡ್ತಾರೆ? ಸಾಮಾನ್ಯವಾಗಿ ಜೋಗ ಬರೋರು ನೀವೆಲ್ಲ ಗಮನಿಸಿದರೆ, ಇಲ್ಲೇ ಸ್ಥಳೀಯರಾಗಿದ್ದರಿಂದ ನಿಮಗೆಲ್ಲ ಗೊತ್ತೇ ಇದೆ. ಜೋಗವನ್ನು ನೋಡಿಕೊಂಡು ಹೋಗ್ತಾರೆ ಬಿಟ್ಟರೆ ಜೋಗದಲ್ಲಿ ಉಳಿಯುವವರು ಯಾರೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೆಲವು ಸಾರಿ ನಾನು ಅದನ್ನು ಸಜೆಸ್ಟ್ ಮಾಡಿದ್ದಿದ್ದೆ, ನೀವು 5 ಸ್ಟಾರ್ ಹೋಟೆಲ್ ಕಟ್ಟೋದ್ರೆ ತಾಳ್ಗುಂತಲ್ಲಿ ಕಟ್ಟಿ, ಜೋಗದ ನೆತ್ತಿಯ ಮೇಲೆ ಕಟ್ಟಬೇಡಿ ಅಂತ. ಮತ್ತು ಈಗ ಅಲ್ಲಿ ಒಂದು ಜಿಪ್ ಲೈನ್ ಅಂತ ಮಾಡಿದ್ದಾರೆ. ಜಿಪ್ ಲೈನ್ ಅಂತ ಸಾಹಸ ಕ್ರೀಡೆ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಮೊನ್ನೆ ನಾನು ಶನಿವಾರ ಅಲ್ಲಿ ಹೋದಾಗ ಅದು ಆ ಕಣಿವೆಯ ಆವರಣದಲ್ಲಿ, ಕಣಿವೆಯಲ್ಲಿ ಎಲ್ಲೂ ಜಗತ್ತಿನಲ್ಲಿ ಆ ಥರ ಕಣಿವೆ ಇನ್ನೊಂದು ಸಿಗೋದಿಲ್ಲ ಅಂತ ಅಪೂರ್ವವಾದ ಕಣಿವೆಯಲ್ಲಿ ಅಸಂಖ್ಯಾತ ಏವಿಯನ್ ಸ್ಪೀಸೀಸ್ ಅಂದರೆ ಹಕ್ಕಿಗಳ ಆರಂಭಿಲ್ಲಂದ್ರೆ ಮೊನ್ನೆ ಕಂಡು ಬಂದಿದೆ. ಅಂದರೆ ದೂರದಲ್ಲಿತ್ತು, ಫೋಟೋ ತೆಗಿಲಿಕ್ಕಾಗಿಲ್ಲ. ಆ ಜಿಪ್ ಲೈನ್ ಹಿಂಭಾಗದ ಮರದ ಮೇಲೆ ಕೂತಿದೆ. ಅದಕ್ಕೆ ಅದರ ಹಾರಾಟಕ್ಕೆ ತೊಂದರೆ ಆಗುತ್ತದೆ. ಜಿಪ್ ಲೈನು, ರೋಪ್ ವೇ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ಇಡೀ ಕಣಿವೆಯ ಜೀವಿ ವೈವಿಧ್ಯ ನಶಿಸಿ ಹೋಗ್ತಕ್ಕಂಥ ಎಲ್ಲ ಅಪಾಯಗಳು ಇವೆ. ಆದ್ದರಿಂದ ಈ ಥರದ ಅಭಿವೃದ್ಧಿ ಬೇಡ. ಈಗ ನೋಡಿ, ಊಟಕ್ಕೆ ಹಿಟ್ಟಿಗೆ ಗತಿಯಿಲ್ಲದಿದ್ದರೂ ಜುಟ್ಟಿ ಮಲಿಗೆ ಹೋಗ್ತೀವಿ, ಆ ಪರಿಸ್ಥಿತಿ ಒಳಗಿದೆ ನಮ್ಮಲ್ಲಿ. 700-800 ಕೋಟಿ ಖರ್ಚು ಮಾಡಿ ಪ್ರವಾಸಿಗರನ್ನು ಸೆಳೀತಕ್ಕಂಥ ಒಂದು ಹುನ್ನಾರವನ್ನು ಮಾಡೋಕ್ಕೆ ಏನು ಅಗತ್ಯ ಇದೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇಲ್ಲ. ಇದರ ಒಳ ಹುನ್ನಾರಗಳು ನಮಗೆ ಅರ್ಥ ಆಗೋದಿಲ್ಲ. ಮತ್ತು ಯಾವುದನ್ನೇ ಕೇಳಿದರೂ ಕೂಡ ಎಷ್ಟು ಮಜಾ ಇದೆ ಅಂತಂದರೆ, ಸಾರ್ವಜನಿಕರಿಗೆ ತಿಳಿಸ್ಬೇಕು. ಸಾರ್ವಜನಿಕರ ಹಣವನ್ನು ಖರ್ಚು ಮಾಡಿ ಸಾರ್ವಜನಿಕ ಕೆಲಸವನ್ನು ಮಾಡಬೇಕಾದ್ರೆ ಯಾವುದಾದ್ರು ಸಾರ್ವಜನಿಕರಿಗೆ ಅನುಮಾನ ಬಂದರೆ ನಾವು ಮಾಹಿತಿ ಹಂತದಲ್ಲಿ ಕೆಲವು ವಿಷಯಗಳನ್ನು ಕೇಳಿದರೆ, ಇಲ್ಲ ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೊಡಕ್ಕೆ ಬರೋದಿಲ್ಲ ಅಂತ, ಬೌದ್ಧಿಕ ಆಸ್ತಿ ಅಂತ. ಏನು DPR ನಾವು ಕೇಳಿದ್ದೀವಿ, ಈಗ ಇಡೀ ಜೋಗದ ಚಿತ್ರಣವನ್ನು ಹೇಗೆ ನೀವು ಮುಂದೆ ಬರೆಸ್ತೀರಿ ಅಂತ ಕೇಳಲಿಕ್ಕೆ ನಾವು ಡೀಟೇಲ್ ಪ್ರಾಜೆಕ್ಟ್ ವಿಸ್ತೃತ ಯೋಜನಾ ವರದಿಯನ್ನು ನಾವು ಕೇಳಿದರೆ ಅವ್ರು ಉತ್ತರ ಬರೀತಾರೆ ನಮಗೆ, ಇಲ್ಲ ಇದು ಬೌದ್ಧಿಕ ಆಸ್ತಿ ಇದ್ದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದ್ದು, ಹಾಗಾಗಿ ಇದು ಕೂಡ ಬರೋದಿಲ್ಲ ಅಂತ. ಅಂದರೆ ಎಲ್ಲವನ್ನು ಗುಟ್ಟಾಗಿ ಮಾಡ್ತಾ ಇದ್ದಾರೆ, ಗುಪ್ತವಾಗಿ ಎಲ್ಲವನ್ನು ಜನರಿಗೆ ಅದನ್ನ ಅರಿವು ಆಗದಂತೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇಡೀ ಜೋಗವನ್ನು ಮಾರ್ತಕ್ಕಂಥ ಒಂದು ಹುನ್ನಾರ ಇದೆ. ಮೀಡಿಯಾ ರಿಪೋರ್ಟ್ಸ್ ಇಂದ ನಮಗೆ ಇದ್ರ ಬಗ್ಗೆ ಪರಿಚಯ ಆಯಿತು, ಫಸ್ಟ್ ಗೊತ್ತಾಗಿತ್ತು. ಆಮೇಲೆ ನಾವಿಬ್ಬರು ಅಡ್ವೊಕಸಿ ಆ್ಯಂಡ್ ರಿಸರ್ಚ್ ಇನ್ ಎನ್ವೈರನ್ಮೆಂಟ್ ಮಾಡೋದು ಒಟ್ಟಿಗೆ. ರೀಸೆಂಟಾಗಿ ಲಿವಿಂಗ್ ಅರ್ತ್ ಫೌಂಡೇಶನ್ ಅನ್ನೋ ಸಂಸ್ಥೆನೂ ಸೆಟಪ್ ಮಾಡಿದ್ದೀವಿ ಕಮ್ಯುನಿಟೀಸ್ ಜೊತೆ ಕೆಲಸ ಮಾಡೋಕ್ಕೆ. ಯಾಕಂದರೆ ನಮಗೆ ಒಂದೊಂದ್ಸಲ ನಮ್ಮದು ಹಕ್ಕು, ಇನ್ಫಾರ್ಮೇಷನ್ ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಆ್ಯಂಡ್ ನಮ್ಮ EIA ಲಾ ಏನಿದೆ, ನಮ್ಮದು
ತುಂಬ ಸ್ಟ್ರಾಂಗ್ ಆಗಿದೆ. ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಹಾಕಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು, ಪಬ್ಲಿಕ್ ಹಿಯರಿಂಗ್ ಇರಬೇಕು. ಹಾಗಾಗಿ ನಾವು ಅದನ್ನು ರಿಸರ್ಚ್ ಮಾಡಿದಾಗ ನಮಗೆ ತಿಳಿತು ಲೋಕಲ್ ಕನ್ಸಲ್ಟೇಷನ್ ಏನೂ ಆಗಿಲ್ಲ ಇಲ್ಲಿರೋ ಸ್ಥಳೀಯ ಜನಕ್ಕೆ. ನಿಮಗೆ ಜೋಗ್ ಬಗ್ಗೆ ಏನು ಅನ್ಸತ್ತೆ, ಇದನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು, ಇಲ್ಲಿರೋ ಲೋಕಲ್ಸ್ಗೆ ಸಸ್ಟೈನಬಲ್ ಆಗಿ ಈ ಜಾಗ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಕನ್ಸಲ್ಟೇಷನ್ ಒಂದು ಸಹ ಆಗಿರಲಿಲ್ಲ. ನಮಗೆ ಶಾಕ್ ಆಗಿದ್ದು ಫಾರೆಸ್ಟ್ ಕ್ಲಿಯರೆನ್ಸಸ್ಸಿಂದ ನಮಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಾಯಿತು. 3 ಕಡೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಪ್ಲಿಕೇಶನ್ಗಳು ಕೂತಿದೆ. ಒಂದು ನಿಮಗೂ ಗೊತ್ತಿರ್ಬೋದು, ಸುಮಾರು 2015ರಿಂದ ಒಂದು ಸ್ಟೋರೇಜ್ ಫಾರ್ ಪಂಪ್ ಸ್ಟೋರಿಂಗ್ ದ ವಾಟರ್ ಫಾರ್ 24 ಗಂಟೆ 30 ಇಡೀ ವರ್ಷ ಆ ಜೋಗ್ ಫಾಲ್ಸ್ ನೀರನ್ನ ಸರ್ಕ್ಯುಲೇಟ್ ಮಾಡಿ ಒಂದು ವಾಟರ್ಫಾಲ್ನ, ನ್ಯಾಚುರಲ್ ವಾಟರ್ಫಾಲ್ನ ಒಂದು ಫೌಂಟೇನ್ ಥರ ಮಾಡೋಕ್ಕೆ ಒಂದು ಯೋಜನೆ ಮಾಡಿದ್ರು. ಅದು ಆವಾಗಿನ ಸ್ಟಾಪ್ ಆಯಿತು ಅಂತ ಬಂತು ನಮಗೆ. ಆದರೆ ಅದು ಸ್ಟಾಪ್ ಆಗಿಲ್ಲ, ಇನ್ನೂ ಆ ಕ್ಲಿಯರೆನ್ಸ್ ಅಪ್ಲಿಕೇಶನ್ ಕೂತಿದೆ. ಅವರು EIA ಮಾಡ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆ 2 ಹೆಕ್ಟೇರ್ ಏನು ಬೇಕೋ ಅವ್ರಿಗೆ ಒಂದು ಪಂಪ್ ಎಲೆಕ್ಟ್ರಿಸಿಟಿ ಬೇಕು, ಅವ್ರಿಗೆ ಜನರೇಟ್ ಮಾಡಿ ಆ ಎಲೆಕ್ಟ್ರಿಸಿಟಿಯಿಂದ ಜೋಗ್ ಫಾಲ್ಸ್ನ ಅವರು ಇಡೀ ವರ್ಷ ತುಂಬು ಹರಿಯೋ ಥರ ಮಾಡ್ತಾರೆ. ಆ ಪ್ರಾಜೆಕ್ಟ್ ಸಹ ಇದೆ. ಅದು ತುಂಬ ಶಾಕಿಂಗ್ ನಮಗೂ ಸಹ ಗೊತ್ತಾಗಿದ್ದು. ಇಲ್ಲಿ ಬಂದು ನಿನ್ನೆ ಚರ್ಚೆ ಮಾಡಿದಾಗ ನಮಗೆ ಗೊತ್ತಾಯಿತು, ಇದೇನಿದೆ ಮಲಗಿರೋ ಹಾವನ್ನ ಮತ್ತೆ ಮತ್ತೆ ಎಳಿಸಿರೋ ಥರ ಮಾಡ್ತಿದ್ದಾರೆ. ಅದು ಬಿಟ್ಟು ಒಂದು ಸಣ್ಣ ಜಾಗ PWD ಗೆಸ್ಟ್ ಹೌಸು ಓನರ್ಶಿಪ್ ಮಾತ್ರ ಫಾರೆಸ್ಟ್ ಹತ್ರ ಇದೆ, ಲ್ಯಾಂಡ್ ಓನರ್ಶಿಪ್. ಸೊ ಹಾಗಾಗಿ ಅದಕ್ಕೊಂದು ಅಪ್ಲಿಕೇಶನ್ ಕೂತಿದೆ. ನೀವು ಇಷ್ಟೇ 0.84 ಹೆಕ್ಟೇರ್ ಅದನ್ನು ನಮಗೆ ಮಾಡಿಕೊಟ್ಬಿಡಿ, ಅಲ್ಲಿ ಡೆಮೋಲಿಷ್ ಆಗಿ 5 ಸ್ಟಾರ್ ಬರುತ್ತೆ ಅಂತ. ಅದಕ್ಕೆ ಇರೋ ಜಾಗನ ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ನಾವು ಬಂದಿದ್ದು. ಇದೆಲ್ಲ ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆ್ಯಂಡ್ ಸ್ಯಾಂಕ್ಷನ್ ಆಗಿರೋದು ಕೆಲಸ ಶುರು ಆಗಿಬಿಟ್ಟಿದೆ. ನಾನು ಅಖಿಲೇಶ್ ಸರ್ಗೆ ಸುಮಾರು 2 ತಿಂಗಳಿಂದ ಮಾತಾಡ್ತಿದ್ದೀನಿ. ಅವರು ತುಂಬ ಬೇಗ ಮಾಡ್ತಿದ್ದಾರೆ, ಟೆಂಡರಿಂಗ್ ಆಗಿಬಿಟ್ಟಿದೆ, ಕೆಲಸ ಶುರು ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬಂದು ಇಲ್ಲಿ ಆ ಸ್ಥಳದಲ್ಲಿ ಹೋಗಿ ನೋಡಿದಾಗ ನಮಗೆ ಇನ್ನೂ ಅರ್ಥ ಆಯಿತು. ಜೋಗ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಟೂರಿಸಂ ಡಿಪಾರ್ಟ್ಮೆಂಟು, KPCL, ಇನ್ನಿಷ್ಟು ಏಜೆನ್ಸೀಸ್ ಎಲ್ಲ ಸೇರಿ ಮಾಡ್ತಿರೋದು. ಒಬ್ರಿಗೆ ಒಬ್ಬರು ನಾವು RTIಗಳು ಹಾಕಿದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟು ನಾವು DPR ತೋರ್ಸೋಕ್ಕಾಗಲ್ಲ ಅಂತ ಹೇಳಿ, ಆದರೂ ಸಹ ನಾವು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಅರ್ಥ ಆಯಿತು ಇದು ತುಂಬ ದೊಡ್ಡ ಪ್ಲ್ಯಾನ್. ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ಅವ್ರಿಗೆ. ಆ ಮಾಸ್ಟರ್ ಪ್ಲ್ಯಾನಲ್ಲಿ 5 ಸ್ಟಾರ್ ಇದೆ, ರೋಪ್ವೇ ಇದೆ, ಒಬ್ಸರ್ವೇಟ್ರಿ ಇದೆ. ಈಗ ಆಗ್ತಿರೋ 18.3 ಏಕರ್ಸಲ್ಲಿ ಇರೋ ಬಿಲ್ಡಿಂಗ್ಸ್ನ ಒಂದು ಸ್ವಲ್ಪ ಡೆಮಾಲಿಷ್ ಮಾಡಿ ತುಂಬ ಕನ್ಸ್ಟ್ರಕ್ಷನ್ ಇದೆ. ಸ್ವಲ್ಪ ಅಂತ ಇಂಪ್ರೂವ್ಮೆಂಟ್ ಅಂತ ಹೇಳ್ತಿದ್ದಾರೆ, ಅದು ದಯವಿಟ್ಟು ಇಂಪ್ರೂವ್ಮೆಂಟ್ ಅಲ್ಲ, ಅದು ಫ್ರೆಶ್ ಕನ್ಸ್ಟ್ರಕ್ಷನ್. ನಾನು ಸಂಧ್ಯಾ ಅವ್ರಿಗೆ ಕೊಡ್ತೀನಿ, ಏನು ಕನ್ಸ್ಟ್ರಕ್ಷನ್ನು ಏನು ಸೃಷ್ಟಿ ಮಾಡ್ತಿದ್ದಾರೆ ಅದು ನಮಗೆ ಬೇಕಾ ಅಂತ. ಇದೆಲ್ಲ ಅವರು ಸ್ಯಾಂಕ್ಷನ್ ಮಾಡಿರೋದು ಒಂದು 300 ಕೋಟಿ ಇರ್ಬೋದು. ಆ 5 ಸ್ಟಾರ್ನ ಅವರು ಮಾಡೋದಿಲ್ಲ, ಅದನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡ್ತಾರಂತೆ. ಅದು ಇಲ್ಲಿರೋ ಸ್ಥಳೀಯ ಜನರನ್ನ ಅವ್ರ ಅಡ್ವೈಸು, ಇಂಥ ಕನ್ಸರ್ವೇಷನಿಸ್ಟು, ಎನ್ವೈರ್ಮೆಂಟಲಿಸ್ಟ್ನ ಏನೂ ಕೇಳಿದೆ, ನಿಮಗೆ ಇಲ್ಲಿ ಏನು ಬೇಕು ಕೇಳಿದೆ, ಯಾರ ಪ್ಲ್ಯಾನ್ ಇದು ಮೇಲಿಂದ ಸೃಷ್ಟಿಯಾಗಿ ಬರೋ ಪ್ಲ್ಯಾನು, ಇಲ್ಲಿ ಎಕ್ಸಿಕ್ಯೂಷನ್ಗೆ ಒಂದು ಏಜೆನ್ಸಿ ಇದೆ. ದಯವಿಟ್ಟು ಈಗ ನಡೀತಿರೋದು ಆಲ್ರೆಡಿ ಟೆಂಡರ್ ಆಗಿ ಕನ್ಸ್ಟ್ರಕ್ಷನ್ ನಡೀತಿರೋ ಪ್ಲ್ಯಾನ್ ನೋಡಿ. ಅಖಿಲೇಶ್ ಸರ್, ಜೋಗ್ ಎಲ್ಲರಿಗೆ, ನಾಟ್ ಓನ್ಲಿ ಫಾರ್ ರಿಚ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಇನ್ ಕಾರ್ಪೊರೇಟ್ಸ್. ನೀವು ನೋಡಿ ಯಾವ್ಯಾವ ಫೆಸಿಲಿಟೀಸ್ ಅವರು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ. ಒಂದು ರೀಟೇಲ್ ನೋಡ್, ಅದರಲ್ಲಿ ಶರಾವತಿ ಸ್ಟ್ಯಾಚ್ಯೂ, ಮ್ಯೂಸಿಕಲ್ ಫೌಂಟೇನ್, ಸೂವನಿಯರ್ ಶಾಪ್ಸ್, ರೆಸ್ಟೋರೆಂಟ್ಸ್, ಇದು ಒಂಥರ ಮಾಲ್ ಹಾಕ್ತಾರೆ ಜೋಗಲ್ಲಿ. ಅಡ್ಮಿನ್ ಬ್ಲಾಕ್, ಲಗೇಜ್ ಕೌಂಟರ್, ಇನ್ಫಾರ್ಮೇಷನ್ ಸೆಂಟರ್, ಅದು ಒಂದು. ಇನ್ನೊಂದು ಮಲ್ಟಿ ಲೆವೆಲ್ ವ್ಯೂಯಿಂಗ್ ಡೆಕ್, 3 ಫ್ಲೋರ್ ವ್ಯೂಯಿಂಗ್ ಡೆಕ್, ಅದು 2 ಜಾಗ ಅಲ್ಲಿ. ರೋಪ್ವೇ ಡೆಕ್, ಈ ಸೈಡ್ ಫಾಲ್ ಏರಿಯಾ ಒಂದು ಡೆಕ್ 1, ಆ ಸೈಡ್ ರಾಜಾ ಟಾಪಲ್ಲಿ ಡೆಕ್ 2, ಇದು 3rd ಐಟಮ್. ಈ ಡೆಕ್ಗಳಲ್ಲಿ ಅಲ್ಲಿ ಒಂದು ಸೈಡಲ್ಲಿ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್ ಅದು ವಾಕ್ ಮಾಡೋಕ್ಕೆ ಪ್ರಾಮೆನೇಡ್. ಆಮೇಲೆ ಎಂಟ್ರೆನ್ಸ್ ಪ್ಲಾಜಾ, ಅದು ಏನು ಗೊತ್ತಿಲ್ಲ ನಮಗೆ,
ಟಿಕೆಟಿಂಗ್ ಪಾರ್ಕಿಂಗ್ ಲಾಟಲ್ಲಿ ಅವರು ಮಾಡೋಕ್ಕೆ ಅರೇಂಜ್ಮೆಂಟ್ ದೇ ಆರ್ ಡೂಯಿಂಗ್. ಎಂಟ್ರೆನ್ಸ್ ಪ್ಲಾಸ್